ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ಗೆ ಸ್ವಾಗತ. ನಾನು ಬಶೀರ್ ಅಡ್ಡಿನಡ್ಕ. ರಾಹುಲ್ ಗಾಂಧಿ ಜಾತಿ ಗಣತಿ ನಡೆಸಬೇಕು ಅಂತ ಡಿಮ್ಯಾಂಡ್ ಮಾಡಿದಾಗ ಆ ಬೇಡಿಕೆಯನ್ನು ದೇಶವನ್ನು ಒಡೆಯುವ ಷಡ್ಯಂತ್ರ ಎಂದು ದೂಷಣೆ ಮಾಡಿತ್ತು ಬಿಜೆಪಿ. ರಾಹುಲ್ ಗಾಂಧಿ ಹಾಕ್ತಿರುವ ಒತ್ತಡ ದೇಶ ಒಡೆಯುವ ಪ್ರಯತ್ನ ಎಂದು ಸ್ವತಃ ಪ್ರಧಾನಿ ಮೋದಿಯವರೇ ಆರೋಪಿಸಿದರು. ಆದರೆ ಜಾತಿ ಗಣತಿ ಪರವಾಗಿ ಜನಾಭಿಪ್ರಾಯ ರೂಪುಗೊಳ್ತಾ ಇದ್ದಂತೆ ಬಿಜೆಪಿ ಭಯಕ್ಕೆ ಬಿದ್ದಿದೆ. ಹೀಗಾಗಿ ರಾಹುಲ್ ಗಾಂಧಿ ಪ್ರಯೋಗ ಮಾಡ್ತಾ ಇರುವ ಜಾತಿ ಗಣತಿ ಅಸ್ತ್ರವನ್ನ ಹೇಗಾದ್ರೂ ಮಾಡಿ ನ್ಯೂಟ್ರಲ್ ಮಾಡಲು ಮೋದಿ ಪಡೆ ಹರಸಾಹಸ ಮಾಡ್ತಾ ಇದೆ. ಆದರೆ ಅವರೀಗ ಜಾತಿ ಗಣತಿಯನ್ನ ಮಾಡೋದನ್ನ ಬಿಟ್ಟು ಬೇರೇನೂ ದಾರಿ ತೋಚಿದಂತೆ ಕಾಣ್ತಾ ಇಲ್ಲ ಅವರಿಗೆ. ಅದಕ್ಕಾಗಿ ಮೋದಿ ಸರ್ಕಾರವೇ ಜಾತಿ ಗಣತಿ ಮಾಡಲು ಹೊರಟಂತಿದೆ. ಈಗ ಹೊರಬರುತ್ತಿರುವ ಸುದ್ದಿ ನಿಜವಾಗಿದ್ರೆ ಶೀಘ್ರದಲ್ಲೇ ದೇಶದ ಜನಗಣತಿಯು ನಡೆಯಲಿದೆ. ಅದರೊಟ್ಟಿಗೆ ಜಾತಿ ಗಣತಿಯು ನಡೆಯಲಿದೆ ಅಂತ ಹೇಳಲಾಗ್ತಾ ಇದೆ. ಇದು ನಿಜವಾದರೆ ರಾಹುಲ್ ಗಾಂಧಿ ಅವರು ಈ ಹೋರಾಟದಲ್ಲಿ ಗೆದ್ದರು ಎಂದರ್ಥ. ನಿಮಗೆಲ್ಲ ಗೊತ್ತಿರುವಂತೆ ರಾಹುಲ್ ಗಾಂಧಿ ಕಳೆದ 1 ವರ್ಷದಿಂದ ಜಾತಿ ಗಣತಿಯನ್ನೇ ಮುಖ್ಯ ಅಜೆಂಡವಾಗಿ ಮಾಡಿಕೊಂಡಿದ್ದಾರೆ. ಜಾತಿ ಗಣತಿ ನಡೆಯಲೇಬೇಕು ಅಂತ ಪಟ್ಟು ಹಿಡಿದುಕೊಳ್ತಿದ್ದಾರೆ. ಅವರು ಹೋದಲ್ಲಿ ಬಂದಲ್ಲಿ ಜಾತಿ ಗಣತಿಯ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಕಳೆದ ಲೋಕಸಭಾ ಚುನಾವಣಾ ಪ್ರಚಾರದಲ್ಲೂ ಜಾತಿ ಗಣತಿಯನ್ನೇ ಅಸ್ತ್ರ ಮಾಡಿಕೊಂಡಿದ್ರು. ಲೋಕಸಭೆಯ ವಿರೋಧ ಪಕ್ಷದ ನಾಯಕನಾಗಿ ಮಾಡಿದ ಎಲ್ಲ ಭಾಷಣಗಳಲ್ಲೂ ಅವರು ಜಾತಿ ಗಣತಿಯನ್ನು ಪ್ರಸ್ತಾಪ ಮಾಡಿದ್ದಾರೆ. ಮೋದಿ ಸರ್ಕಾರ ಜಾತಿ ಗಣತಿ ಮಾಡದಿದ್ರೆ ನಾವು ಮುಂದೆ ಅಧಿಕಾರಕ್ಕೆ ಬಂದಾಗ ಜಾತಿ ಗಣತಿ ಮಾಡೇ ಮಾಡ್ತೀವಿ ಅಂತ ಲೋಕಸಭೆಯಲ್ಲೇ ಚಾಲೆಂಜ್ ಕೂಡ ಮಾಡಿದ್ದಾರೆ. ಮೋದಿ ನಂತರ ಯಾರು ಪ್ರಧಾನಿ ಆಗ್ತಾರೋ ಆ ಪ್ರಧಾನಿ ಜಾತಿ ಗಣತಿ ಮಾಡಿಯೇ ತೀರ್ತಾರೆ ಎಂದಿದ್ದಾರೆ. ಇದೇ ಲೋಕಸಭೆಯಲ್ಲಿ ಜಾತಿ ಗಣತಿ ವರದಿ ಸಲ್ಲಿಕೆಯಾಗಲಿದೆ ಅಂತಾನೂ ಭವಿಷ್ಯ ಹೇಳಿದ್ದಾರೆ. ಈಗ ನೋಡಿದ್ರೆ ಮೋದಿ ಸರ್ಕಾರವೇ ಜಾತಿ ಗಣತಿ ನಡೆಸೋಕೆ ಚಿಂತನೆ ಮಾಡಿರುವ ವರದಿಗಳು ಹೊರಬರ್ತಾ ಇದೆ. ಶೀಘ್ರದಲ್ಲೇ ಮೋದಿ ಸರ್ಕಾರ ದೇಶದಲ್ಲಿ ಜನಗಣತಿ ನಡೆಸಲು ತೀರ್ಮಾನ ಮಾಡಿದೆ ಎಂಬ ವರದಿಗಳು ಹೊರಬಂದಿದ್ದು, ಆ ಜನಗಣತಿಯಲ್ಲೇ ಮೋದಿ ಸರ್ಕಾರ ಜಾತಿ ಗಣತಿ ಕೂಡ ನಡೆಸಲಿದೆ ಅಂತ ವರದಿಗಳು ಹೇಳ್ತಾ ಇದೆ. ಇನ್ನು ಜನಗಣತಿ ಮಾಡುವ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಪ್ರತಿಕ್ರಿಯಿಸಿದ್ದು, ನಮ್ಮ ಸರ್ಕಾರ ಸರಿಯಾದ ಸಮಯದಲ್ಲಿ ಜನಗಣತಿ ನಡೆಸಲಿದೆ ಅಂತ ಹೇಳಿದ್ದಾರೆ. ಯಾರಿಗೂ ಚಿಂತೆ ಬೇಡ, ಮೋದಿ ಸರ್ಕಾರ ಸರಿಯಾದ ಸಮಯದಲ್ಲಿ ಜನಗಣತಿ ನಡೆಸಲಿದೆ ಅಂತ ಹೇಳಿದ್ದಾರೆ. ಅಂದ್ರೆ 2021ರಲ್ಲಿ ನಡೆಯಬೇಕಾಗಿದ್ದ ಜನಗಣತಿಯನ್ನ ಮುಂದೂಡ್ತಾ ಬರ್ತಾ ಇದ್ದ ಮೋದಿ ಸರ್ಕಾರ ಕೊನೆಗೂ ಜನಗಣತಿ ನಡೆಸಲು ಮುಂದಾಗಿರುವುದರಿಂದ ಅದರ ಜೊತೆಯಲ್ಲೇ ಜಾತಿ ಗಣತಿಯು ನಡೆಸುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಅಲ್ಲಿಗೆ ರಾಹುಲ್ ಗಾಂಧಿ ಅವರು ಹಿಡಿದ ಪಟ್ಟಿಗೆ ಮೋದಿ ಸರ್ಕಾರ ಶರಣಾದಂತೆ ಕಂಡು ಬರ್ತಾ ಇದೆ. ರಾಹುಲ್ ಗಾಂಧಿ ಹಠದ ಮುಂದೆ ಮೋದಿ ಸರ್ಕಾರ ಸೋಲೊಪ್ಪಿಕೊಂಡಂತೆ ಕಾಣ್ತಾ ಇದೆ. ಇನ್ನು ಕೇಂದ್ರ ಸಚಿವರಾಗಿರುವ ಮೋದಿ ಆಪ್ತರೂ ಆಗಿರುವ LJP ಪಕ್ಷದ ಮುಖಂಡ ಚಿರಾಗ್ ಪಾಸ್ವಾನ್ ಕೂಡ ಜಾತಿ ಗಣತಿಗೆ ಬೆಂಬಲ ಸೂಚಿಸಿದ್ದಾರೆ. ಹಿಂದುಳಿದ ವರ್ಗಗಳ ಜನರನ್ನ ಮುಖ್ಯವಾಹಿನಿಗೆ ಬೆಸೆಯಲು ಜಾತಿ ಗಣತಿ ಬೇಕೇ ಬೇಕು ಅಂತ ಅವರು ರಾಹುಲ್ ಗಾಂಧಿ ದಾಟಿಯಲ್ಲೇ ಹೇಳಿದ್ದಾರೆ. ಹೀಗಾಗಿ ಜಾತಿ ಗಣತಿ ನಡೆಸಲು NDA ಕೂಟದ ಪಕ್ಷಗಳೇ ಒತ್ತಡ ಹಾಕ್ತಿರೋದು ಚಿರಾಗ್ ಪಾಸ್ವಾನ್ ಹೇಳಿಕೆಯಿಂದ ಹೊರಬಂದಿದೆ. ಇನ್ನೊಂದು ವಿಷಯ ಏನಂದ್ರೆ, ಮೋದಿಯವರೇ ಚಿರಾಗ್ ಪಾಸ್ವಾನ್ ಮೂಲಕ ಈ ಮಾತನ್ನ ಹೇಳಿಸಿರಬಹುದು ಅಂತಾನು ವಿಶ್ಲೇಷಣೆಗಳು ನಡೀತಾ ಇದೆ. ಜಾತಿ ಗಣತಿ ನಡೆದ್ರೆ ರಾಹುಲ್ ಗಾಂಧಿ ಒಬ್ಬರಿಗೆ ಕ್ರೆಡಿಟ್ ಹೋಗಬಾರ್ದಲ್ಲ, ನಾವು ಕೂಡ ಜಾತಿ ಗಣತಿ ಪರವಾಗಿದ್ದೇವೆ ಅಂತ ಬಿಂಬಿಸಿಕೊಳ್ಳಲು ಮೋದಿ ಸರ್ಕಾರ ಚಿರಾಗ್ ಅವರನ್ನ ಬಳಸಿಕೊಂಡಿದೆ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ. ಅದೇನೇ ಇರಲಿ, ಯಾರು ಏನೇ ಮಾಡಲಿ, ಸತ್ಯ ಏನಂದ್ರೆ ಮೂಲೆ ಸೇರಿದ್ದ ಈ ಜಾತಿ ಗಣತಿ ವಿಚಾರವನ್ನ ಎತ್ತಿಕೊಂಡು ಅದಕ್ಕೆ ಸಾಣೆ ಹಾಕಿ ಅದರ ಹರಿತ ಎಷ್ಟಿದೆ ಅನ್ನೋದನ್ನ ತೋರಿಸ್ಕೊಟ್ಟವರು ರಾಹುಲ್ ಗಾಂಧಿ ಒಬ್ಬರೇ. ರಾಹುಲ್ ಗಾಂಧಿ ಜಾತಿ ಗಣತಿಯನ್ನ ಮುಂದೆ ತಂದಾಗ ಮೋದಿ ಪಡೆ ಅವರ ಮೇಲೆ ಏನೆಲ್ಲ ಆರೋಪ ಮಾಡಿದೆ ಅನ್ನೋದನ್ನ ಈ ದೇಶ ನೋಡಿದೆ. ಕಳೆದ ಲೋಕಸಭಾ ಚುನಾವಣೆ ಸಮಯದಲ್ಲಿ ಜಾತಿ ಗಣತಿ ವಿಚಾರದಲ್ಲಿ ಏನೆಲ್ಲ ನಡೆಯಿತು ಅಂತ ನಿಮಗೆ ನೆನಪಿರಬಹುದು. ಲೋಕಸಭಾ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಜಾತಿ ಗಣತಿಯನ್ನ ಅಸ್ತ್ರ ಮಾಡಿಕೊಂಡಿದ್ದನ್ನ ಮೋದಿಯವರು ವಿರೋಧ ಮಾಡಿದ್ರು. ಅಲ್ಲದೆ ಲೋಕಸಭಾ ಚುನಾವಣೆಗೆ ಮುಂಚೆ ಬಿಹಾರದಲ್ಲಿ ಜಾತಿ ಗಣತಿ ವರದಿ ಬಿಡುಗಡೆಯಾಗಿದ್ದನ್ನ ಮೋದಿ ಮತ್ತು ಬಿಜೆಪಿ ವಿರೋಧ ಮಾಡಿತ್ತು. ಆವಾಗ ವೀರಾವೇಶದಿಂದ ಮಾತನಾಡಿದ್ದ ಮೋದಿಯವರು ವಿರೋಧ ಪಕ್ಷದವರು ಜಾತಿ ಹೆಸರಲ್ಲಿ ದೇಶ ಒಡೆಯಲು ಹೊರಟಿದ್ದಾರೆ ಎಂದು ಆರೋಪಿಸಿದರು. ಆದರೆ ರಾಹುಲ್ ಗಾಂಧಿ ಅದ್ಯಾವ ಆರೋಪಗಳಿಗೂ ತಲೆ ಕೆಡಿಸ್ಕೊಂಡಿರಲಿಲ್ಲ. ತಮ್ಮ ಪಟ್ಟು ಸಡಿಲಿಸದೆ ಅವರು ಜಾತಿ ಗಣತಿಗೆ ಆಗ್ರಹಿಸಿದರು. ಚುನಾವಣೆಯ ಹೊಸ್ತಿಲಲ್ಲಿ ರಾಹುಲ್ ಗಾಂಧಿಯ ಈ ಅಸ್ತ್ರ ಬಿಜೆಪಿಗೆ ಹಾನಿ ಮಾಡಿರೋದು ಅವರಿಗೆ ಮನವರಿಕೆ ಆಗಿತ್ತು. ಈ ದೇಶದ 85% ಜನರು ಜಾತಿ ಗಣತಿ ಪರವಾಗಿರುವುದು ಅವರಿಗೆ ಅರ್ಥ ಆಗಿತ್ತು. ಈ ದೇಶದ ಹಿಂದುಳಿದ ವರ್ಗದವರು, ದಲಿತರು, ಅಲ್ಪಸಂಖ್ಯಾತರಿಗೆ ಜಾತಿ ಗಣತಿ ಬೇಕಾಗಿತ್ತು.
85% ಜನರು ಜಾತಿಗಣತಿ ಪರವಾಗಿರೋದರಿಂದ ಎಚ್ಚೆತ್ತುಕೊಂಡಿದ್ದ ಅಮಿತ್ ಶಾ ಅವರು ನಾವು ಜಾತಿಗಣತಿಗೆ ವಿರೋಧ ಮಾಡಲ್ಲ ಅಂತ ಹೇಳಿ ಡ್ಯಾಮೇಜ್ ಕಂಟ್ರೋಲ್ ಮಾಡಿದ್ರು. ಹೀಗಾಗಿ ರಾಹುಲ್ ಗಾಂಧಿ ಅವರ ಅಸ್ತ್ರಕ್ಕೆ ಮತ್ತಷ್ಟು ಬಲ ಬಂದಿತ್ತು. ಅದು ಚುನಾವಣಾ ಫಲಿತಾಂಶದಲ್ಲಿ ಎಫೆಕ್ಟ್ ಕೂಡ ಆಗಿತ್ತು. ಬಿಜೆಪಿ ಮತ್ತು NDA ಬಲ ಕುಸಿದು ಕಾಂಗ್ರೆಸ್ ಮತ್ತು ಇಂಡಿಯಾ ಒಕ್ಕೂಟದ ಬಲ ಹೆಚ್ಚಾಗಿತ್ತು. ಆ ಬಳಿಕ ರಾಹುಲ್ ಗಾಂಧಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕನಾಗಿದ್ರು. ಆ ಬಳಿಕವೂ ಅವರ ಹಠ, ಅವರ ಪಟ್ಟು ಕಡಿಮೆಯಾಗಿಲ್ಲ. ಲೋಕಸಭೆಯ ವಿಪಕ್ಷ ನಾಯಕನಾಗಿ ಅವರು ಮಾಡಿರುವ ಮೊದಲ ಭಾಷಣದಿಂದ ಹಿಡಿದು ಬಜೆಟ್ ಮೇಲಿನ ಭಾಷಣದವರೆಗೆ ರಾಹುಲ್ ಗಾಂಧಿ ಜಾತಿಗಣತಿ ನಡೆಯಲೇಬೇಕು ಎಂದು ಹಠ ಹಿಡಿದ್ರು. ನೀವು ಮಾಡದಿದ್ರೆ ಮುಂದೆ ನಾವೇ ಮಾಡ್ತೀವಿ ಅಂತ ಸವಾಲು ಕೂಡ ಹಾಕಿದ್ರು. ಕಾಸ್ಟ್ ಸೆನ್ಸಸ್ ಬಗ್ಗೆ ರಾಹುಲ್ ಗಾಂಧಿ ಅವರು ಹಿಡಿದ ಹಠ, ಅವರ ಪಟ್ಟು ಈಗ ವರ್ಕ್ ಆದಂತೆ ಕಾಣ್ತಾ ಇದೆ. ರಾಹುಲ್ ಗಾಂಧಿಯ ಒತ್ತಡಕ್ಕೆ ಮಣಿದಿರುವ ಮೋದಿ ಸರ್ಕಾರ ಜಾತಿಗಣತಿ ನಡೆಸೋಕೆ ಮುಂದಾದಂತೆ ಕಂಡು ಬರ್ತಾ ಇದೆ. ಮೋದಿ ಸರ್ಕಾರ ನಡೆಸಲಿರುವ ಜನಗಣತಿಯಲ್ಲಿ ಜಾತಿ ಗಣತಿಯು ಒಳಗೊಳ್ಳಲಿದೆ ಅಂತ ಹಿಂದೂ ಪತ್ರಿಕೆ ವರದಿ ಕೂಡ ಮಾಡಿದೆ. ಕಾಲ ಹೇಗೆ ಬದಲಾಯಿತು ನೋಡಿ. ಜಾತಿ ಗಣತಿ ಮಾಡೋದು ದೇಶ ಒಡೆಯುವ ಸಂಚು ಅಂತ ಯಾರು ಹೇಳ್ತಾ ಇದ್ರು, ಅವರೇ ಈಗ ಜಾತಿ ಗಣತಿ ಮಾಡೋಕೆ ಮುಂದಾಗಿದ್ದಾರೆ. 400 ಪಾರ್ ಅಂದವರನ್ನ ದೇಶದ ಮತದಾರರು ಕಟ್ಟಿ ಹಾಕಿದ್ರಿಂದಲೇ ಅವರೀಗ ಜಾತಿ ಗಣತಿ ಮಾಡಲು ಮನಸ್ಸು ಮಾಡಿರೋದು. ಆ ಜಾತಿ ಗಣತಿ ನಡೆದು ಹೋದರೆ ನಿಸ್ಸಂಶಯವಾಗಿಯೂ ಅದು ರಾಹುಲ್ ಗಾಂಧಿ ಅವರ ಗೆಲುವು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದೇ ಬಿಜೆಪಿಯವರು ಜಾತಿ ಗಣತಿಯನ್ನ ದೇಶ ಒಡೆಯುವ ಸಂಚು ಎಂದು ಆರೋಪ ಮಾಡಿದ್ರು. ಆದರೆ ಅದು ದೇಶವನ್ನ ಒಡೆಯೋದಿಲ್ಲ, ದೇಶವನ್ನ ಇನ್ನಷ್ಟು ಸದೃಢವಾಗಿ ಕಟ್ಟಲಿದೆ ಅಂತ ವಾದಕ್ಕೆ ನಿಂತವರು ರಾಹುಲ್ ಗಾಂಧಿ ಒಬ್ಬರೇ. ಹೀಗಾಗಿ ಶೀಘ್ರದಲ್ಲೇ ಜನಗಣತಿ ನಡೆದು ಅದರಲ್ಲೇ ಜಾತಿ ಗಣತಿಯು ನಡೆದರೆ ಅದರ ಕ್ರೆಡಿಟ್ ಖಂಡಿತವಾಗಿಯೂ ರಾಹುಲ್ ಗಾಂಧಿಗೆ ಸಲ್ಲುತ್ತೆ. ಮೋದಿ ಸರ್ಕಾರ ಜಾತಿ ಗಣತಿ ನಡೆಸಿದ್ರು ಅದರ ಕ್ರೆಡಿಟ್ ಹೋಗಬೇಕಾಗಿರೋದು ರಾಹುಲ್ ಗಾಂಧಿಗೆ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಈ ಮಧ್ಯೆ ರಾಹುಲ್ ಗಾಂಧಿ ಅವರು ಜಾತಿ ಗಣತಿ ನಡೆಸಬೇಕಾದ ಪ್ರಾಮುಖ್ಯತೆಯನ್ನ, ಅದರ ಪರಿಣಾಮವನ್ನ ಇನ್ನಷ್ಟು ಪರಿಣಾಮಕಾರಿಯಾಗಿ ದೇಶದ ಮುಂದೆ ಹೇಳ್ತಾ ಇದ್ದಾರೆ. ಮೊನ್ನೆಯವರು ಉತ್ತರ ಪ್ರದೇಶ ಪ್ರಯಾಗ್ರಾಜ್ನಲ್ಲಿ ನಡೆದ ಸಂವಿಧಾನ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಜಾತಿ ಗಣತಿ ವಿಚಾರದಲ್ಲಿ ಮತ್ತೊಮ್ಮೆ ಅದ್ಭುತವಾಗಿ ಮಾತನಾಡಿದ್ದಾರೆ. ಭಾರತ ದೇಶದ 145 ಕೋಟಿ ಭಾರತೀಯರ ಪೈಕಿ 90% ಜನರು ಈಗಲೂ ವ್ಯವಸ್ಥೆಯಿಂದ ಹೊರಗಿದ್ದಾರೆ. ಅವರನ್ನ ವ್ಯವಸ್ಥೆಯ ಒಳಗೆ ತರಲು ಜಾತಿ ಗಣತಿ ತುಂಬಾ ಮುಖ್ಯ ಅಂತ ರಾಹುಲ್ ಗಾಂಧಿ ಒತ್ತಿ ಹೇಳಿದ್ದಾರೆ. ನೀತಿ ನಿರೂಪಣೆ ಮಾಡುವಾಗ ಅದಕ್ಕೆ ಜಾತಿ ಗಣತಿಯ ಮಾರ್ಗದರ್ಶಿಯಾಗಿರುತ್ತೆ, ಬುನಾದಿಯಾಗಿರುತ್ತೆ. ಸಮಾಜದಲ್ಲಿರುವ ಎಲ್ಲ ವರ್ಗದ ಜನರಿಗೆ ಪಾಲು ಕೊಡಬೇಕಾದ್ರೆ ಅವರ ಸಂಖ್ಯೆಯನ್ನು ಮೊದಲು ತಿಳಿದುಕೊಳ್ಳಲು ಜಾತಿ ಗಣತಿ ಬೇಕೇ ಬೇಕು. ಜಾತಿ ಗಣತಿ ಇಲ್ಲದೆ ಭಾರತದಲ್ಲಿ ನೀತಿ ನಿರೂಪಣೆ ಸಾಧ್ಯವೇ ಇಲ್ಲ ಅಂತ ಅವರು ಹೇಳಿದ್ದಾರೆ. ಸಂವಿಧಾನ ಕೇವಲ 10% ಜನರಿಗೆ ಸೇರಿಲ್ಲ, ಭಾರತದ ಎಲ್ಲರಿಗೂ ಸೇರಿದೆ ಎಂದಿದ್ದಾರೆ. ಅಂದರೆ ಇಲ್ಲಿ ರಾಹುಲ್ ಗಾಂಧಿ ಅವರು ಅವಕಾಶ ವಂಚಿತರಾದ 90% ಜನರ ಪರವಾಗಿ ನಿಂತು ನ್ಯಾಯ ಕೇಳಿದ್ದಾರೆ. ಭಾರತದಲ್ಲಿ ಹೇಗೆ ಕೇವಲ 10% ಜನರು ಮೆರೀತಿದ್ದಾರೆ ಮತ್ತು 90% ಜನರು ಹೇಗೆ ಅವಕಾಶ ವಂಚಿತರಾಗ್ತಿದ್ದಾರೆ ಅನ್ನೋದನ್ನು ರಾಹುಲ್ ಗಾಂಧಿ ಬಿಡಿಸಿ ಹೇಳಿದ್ದಾರೆ. ಅದಕ್ಕವರು ಕಾರ್ಪೊರೇಟ್ ವಲಯ, ಸಿನಿಮಾ, ಮೀಡಿಯಾ, ಫ್ಯಾಷನ್ ಮತ್ತು ಕ್ರೀಡಾ ವಲಯಗಳ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಮಿಸ್ ಇಂಡಿಯಾ ಸ್ಪರ್ಧೆಯನ್ನು ಉಲ್ಲೇಖಿಸಿದ್ದಾರೆ. ಬಾಲಿವುಡ್ನಲ್ಲಿ ಚಮ್ಮಾರರನ್ನು ತೋರಿಸಲ್ಲ, ಮೀಡಿಯಾಗಳಲ್ಲಿ ಕ್ರಿಕೆಟ್, ಸಿನಿಮಾ ಬಿಟ್ಟರೆ ಕಾರ್ಮಿಕರು, ರೈತರನ್ನು ತೋರಿಸಲ್ಲ. ಮೀಡಿಯಾಗಳ ನಿರೂಪಕರಲ್ಲಿ ದಲಿತರು, ಆದಿವಾಸಿಗಳೇ ಇಲ್ಲ. ಮಿಸ್ ಇಂಡಿಯಾ ಸ್ಪರ್ಧೆಯಲ್ಲಿ OBC, ದಲಿತ, ಆದಿವಾಸಿ ಮಹಿಳೆಯರೇ ಇರಲ್ಲ ಎಂದಿದ್ದಾರೆ. ಮಿಸ್ ಇಂಡಿಯಾ ಲಿಸ್ಟ್ ಪರಿಶೀಲನೆ ಮಾಡಿದರೆ ಅದರಲ್ಲಿ ಈ ದೇಶದ ಬಹುಸಂಖ್ಯಾತರಾದ ಹಿಂದುಳಿದ ವರ್ಗದ ಮಹಿಳೆಯರು, ದಲಿತರು, ಆದಿವಾಸಿ ಮಹಿಳೆಯರು ಕಾಣಲ್ಲ ಎಂದಿದ್ದಾರೆ. ಇಂತಹ ಸತ್ಯಗಳನ್ನು ರಾಹುಲ್ ಗಾಂಧಿ ಎದ್ದೆಗಾರಿಕೆಯಿಂದಲೇ ಹೇಳಿದ್ದಾರೆ. ಆ ಮೂಲಕ ಅವರು ಈ ದೇಶದ 90% ಜನರಿಗೆ ಆಗ್ತಾ ಇರುವ ಅನ್ಯಾಯಗಳನ್ನು ಮತ್ತೊಮ್ಮೆ ತೆರೆದಿಟ್ಟಿದ್ದಾರೆ. ಅಲ್ಲದೆ ಈ ದೇಶದ 90% ಜನರ ಭಾಗಿದಾರಿಕೆ ಇಲ್ಲದೆ ದೇಶ ಕಾರ್ಯನಿರ್ವಹಿಸಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ರಾಹುಲ್ ಗಾಂಧಿ ಅವರ ಈ ಮಾತುಗಳು ಭಾರತೀಯರನ್ನೆಲ್ಲ ತಲುಪಿದೆ. ಅದು ಸುದ್ದಿಯೂ ಆಗ್ತಾ ಇದೆ, ಸದ್ದು ಕೂಡ ಮಾಡ್ತಾ ಇದೆ. ಈಗ ಮೋದಿ ಸರ್ಕಾರದ ಪರಿಸ್ಥಿತಿ ಹೇಗಾಗಿದೆ ಅಂದರೆ, ರಾಹುಲ್ ಗಾಂಧಿ ಅವರ ಈ ಜಾತಿ ಗಣತಿ ಅಸ್ತ್ರಕ್ಕೆ ಕೌಂಟರ್ ಮಾಡಲು ಅವರ ಬಳಿ ಯಾವುದೇ ಆಯುಧಗಳು ಇಲ್ಲ. ಈಗ ಮೋದಿ ಸರ್ಕಾರದ ಪರಿಸ್ಥಿತಿ ಹೇಗಾಗಿದೆ ಅಂದರೆ, ರಾಹುಲ್ ಗಾಂಧಿ ಅವರ ಈ ಜಾತಿ ಗಣತಿ ಅಸ್ತ್ರಕ್ಕೆ ಕೌಂಟರ್ ಮಾಡಲು ಅವರ ಬಳಿ ಯಾವುದೇ ಆಯುಧಗಳು ಇಲ್ಲ, ಇದ್ರೂ ಅವರು ಕೆಲಸಕ್ಕೆ ಬರ್ತಾ ಇಲ್ಲ. ಯಾಕೆಂದರೆ 90% ಮುಂದೆ 10% ಆಟ ನಡೆಯಲ್ಲ ಅನ್ನೋದು ಅವರಿಗೆ ಗೊತ್ತು.
ಅವರು ಬಹುಸಂಖ್ಯಾತರು ಮತ್ತು ಅಲ್ಪಸಂಖ್ಯಾತರು ಅಂತ ಧರ್ಮದ ಆಧಾರದಲ್ಲಿ ಜನರನ್ನ ವಿಭಜಿಸಿ ಅಧಿಕಾರಕ್ಕೆ ಏರಿತು. ಆದರೆ ರಾಹುಲ್ ಗಾಂಧಿ ಅವರು ಈ ದೇಶದ ನಿಜವಾದ ಬಹುಸಂಖ್ಯಾತರು ಯಾರು ಅನ್ನೋದನ್ನ ತಿಳಿಸ್ಕೊಟ್ರು. ಆ ನಿಜವಾದ ಬಹುಸಂಖ್ಯಾತರು ಹೇಗೆ ಅನ್ಯಾಯಕ್ಕೊಳಗಾಗ್ತಿದ್ದಾರೆ ಅನ್ನೋದನ್ನ ದೇಶಕ್ಕೆ ಅರ್ಥವಾಗುವಂತೆ ತಿಳಿಸ್ಕೊಡ್ತಾ ಇದ್ದಾರೆ. ಅವರಿಗೆ ನ್ಯಾಯ ಸಿಗಬೇಕಾದ್ರೆ ಜಾತಿ ಗಣತಿ ನಡೆಯಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಈಗ ರಾಹುಲ್ ಗಾಂಧಿ ಹಠದ ಮುಂದೆ ಮೋದಿ ಪಡೆ ಸೋತಂತೆ ಕಾಣ್ತಾ ಇದೆ. ಅದಕ್ಕಾಗಿ ಅವರು ಜಾತಿ ಗಣತಿಯನ್ನೇ ಮಾಡಿ ಮುಗಿಸಿ ರಾಹುಲ್ ಗಾಂಧಿ ಅವರ ಅಸ್ತ್ರವನ್ನೇ ಕಿತ್ತುಕೊಳ್ಳುವ ಪ್ರಯತ್ನದಲ್ಲಿದ್ದಂತೆ ಕಾಣ್ತಾ ಇದೆ. ಆದರೆ ಎಲ್ಲ ಸತ್ಯವನ್ನ ಅರ್ಥ ಮಾಡಿಕೊಳ್ಳುವ ಶಕ್ತಿ ಈ ದೇಶಕ್ಕೆ ಇದೆ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.